ಎಚ್ಡಿಕೆಗೆ ಹೆಚ್ಚಾಗ್ತಾ ಇದೆ ಈ ಗಣಿ ಗುತ್ತಿಗೆ ಪ್ರಕರಣದ ಸಂಕಷ್ಟ. ಟ್ವೀಟ್ ಮಾಡಿ ಕಿಡಿಕಾರಿದ ಸಚಿವ ದಿನೇಶ್ ಗುಂಡೂರಾವ್, ಮಾನ್ಯ ಕುಮಾರಸ್ವಾಮಿ ಅವರೇ ಹತಾಶರಂತೆ ಆಡಬೇಡಿ. 2007ರಲ್ಲಿ ಸಿಎಂ ಆಗಿದ್ದವರು ನೀವೇ, ಅದು ರಾಜ್ಯದ ಜನರಿಗೆ ಗೊತ್ತಿದೆ. ಎಚ್ಡಿಕೆಗೆ ಒಂದ್ ಕಡೆಯಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಈ ತರ ಟ್ವೀಟ್ ಮಾಡಿ ಕಿಡಿಕಾರ್ತಾ ಇದ್ದಾರೆ ಸಚಿವ ದಿನೇಶ್ ಗುಂಡೂರಾವ್. ಮಾನ್ಯ ಕುಮಾರಸ್ವಾಮಿ ಅವರೇ ಹತಾಶರಂತೆ ಆಡಬೇಡಿ ಅಂತ ಟ್ವೀಟ್ ಮಾಡಿದ್ದಾರೆ. ಅದರ ಜೊತೆಗೆ 2007ರಲ್ಲಿ ಸಿಎಂ ಆಗಿದ್ದವರು ನೀವೇ, ಅದು ರಾಜ್ಯದ ಜನರಿಗೆ ಗೊತ್ತಿದೆ. ಕಡತಕ್ಕೆ ಸಹಿ ಹಾಕಿ ನೋಂದಣಿ ಆಗದ ಕಂಪನಿಗೆ ಭೂಮಿಯನ್ನ ಕೊಡ್ತೀರಾ, 550 ಎಕರೆ ಭೂಮಿ ಮಂಜೂರು ಮಾಡ್ತೀರಾ. 18 ವರ್ಷಗಳ ಬಳಿಕ ಆ ಸಹಿ ನನ್ನದಲ್ಲ, ಫೋರ್ಜರಿ ಅಂತೀರಾ. ಈಗ ನೀವ್ ಹೇಳ್ತಾ ಇರೋದು ಯಾವ ನಕಲಿ ಶಾಮನ ಮುಖವಾಡ? ಕೇಂದ್ರ ಸಚಿವ ಎಚ್ಡಿಕೆಗೆ ದಿನೇಶ್ ಗುಂಡೂರಾವ್ ಖಡಕ್ ಆಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ನೋಡಿ, ಕುಮಾರಸ್ವಾಮಿ ಅವರಿಗೆ ಟ್ವೀಟ್ ಮಾಡಿರುವಂಥದ್ದು ಇದು ಯಾವ ರೀತಿಯಾಗಿ ಟ್ವೀಟ್ ಮಾಡಿ ಪ್ರಶ್ನೆಯನ್ನ ಮಾಡಿದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಕಡತಕ್ಕೆ ಸಹಿ ಹಾಕಿ ನೋಂದಣಿ ಆಗದ ಕಂಪನಿಗೆ ಭೂಮಿಯನ್ನು ಕೊಡ್ತೀರಾ. ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರೇ, ದಯವಿಟ್ಟು ನೀವು ಹತಾಶ ಸ್ವಾಮಿಯಂತೆ ಆಡಬೇಡಿ. 2007ರಲ್ಲಿ ಮುಖ್ಯಮಂತ್ರಿ ಆಗಿದ್ದ ಮಾನ್ಯರು ತಾವೇ ಎಂಬುದು ರಾಜ್ಯದ ಜನರಿಗೆ ಗೊತ್ತಿದೆ. 2007ರ ಅಕ್ಟೋಬರ್ 10ರಂದು ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಸಂಬಂಧಿಸಿದ ಕಡತ ಅಂದಿನ ನಿಮ್ಮ ಕಾರ್ಯದರ್ಶಿ ಡಿ.ವಿ. ಪ್ರಸಾದ್ ಅವರಿಗೆ ಬರುತ್ತದೆ. ಅಂದೇ ಆ ಕಡತ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಕಾರ್ಯದರ್ಶಿಯ ಅವಗಾಹನೆಗೆ ಹೋಗುತ್ತದೆ. ಅದ್ಯಾವ ಮಾಯೆಯೋ ಏನೋ, ವಾಣಿಜ್ಯ ಇಲಾಖೆಯಿಂದ ಕ್ಲಿಯರೆನ್ಸ್ ಪಡ್ಕೊಂಡ ಆ ಕಡತ ಅಂದೇ ನಿಮ್ಮ ಸಮಕ್ಷಮಕ್ಕೆ ತಲುಪುತ್ತೆ. ಆ ಕಡತಕ್ಕೆ ತಾವೇ ಸಹಿ ಹಾಕಿ ನೋಂದಣಿ ಆಗದ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ 550 ಎಕರೆ ಭೂಮಿಯನ್ನು ಕೂಡ ಮಂಜೂರು ಮಾಡಲಾಗತ್ತೆ. ಈ ರೀತಿಯಾಗಿ ಒಂದಷ್ಟು ಟ್ವೀಟನ್ನು ಮಾಡಿರುವುದನ್ನು ನೀವು ಗಮನಿಸ್ತಾ ಇದ್ದೀರಾ. ದಿನೇಶ್ ಗುಂಡೂರಾವ್ ಅವರು ಟ್ವೀಟ್ ಮಾಡೋದ್ರ ಮುಖಾಂತರವಾಗಿ ಹಲವು ಪ್ರಶ್ನೆಗಳನ್ನು ಕುಮಾರಸ್ವಾಮಿ ಅವರಿಗೆ ಮಾಡಿದ್ದಾರೆ. 2007ರ ಪ್ರಕರಣವನ್ನು ಈಗ ಫೋರ್ಜರಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಸೊ ಈ ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧವೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಕಾಂಗ್ರೆಸ್ ಇದೀಗ ಪಣ ತೊಟ್ಟು ನಿಂತಿದೆ. ನಿಮಗೆ ಬೇರೆ ಪ್ರಕರಣಗಳ ಬಗ್ಗೆ ಇಲ್ಲದಂಥ ಮುಚ್ಚುಬಜ್ಜಿ ಸಿಎಂ ಪ್ರಕರಣದಲ್ಲಿ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ರು. ಅದರ ಜೊತೆಗೆ ಯಾರ್ಯಾರು ಏನೇನು ಎಡವಟ್ಟು ಮಾಡ್ಕೊಂಡಿದ್ದಾರೆ, ಯಾರ್ಯಾರ ಮೇಲೆ ಏನೇನು ಆರೋಪಗಳಿದೆ, ಇದೆಲ್ಲದ್ರ ಬಗ್ಗೆಯೂ ಕೂಡ ಕಾಂಗ್ರೆಸ್ನವರು ಮಾತನಾಡ್ತಾ ಇದ್ದಾರೆ.